ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್‌ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಇವತ್ತಿನ ಅಡಿಗೆ ಶುರು ಮಾಡೋಣ. ಇವತ್ತು ಬಂದು ಟೇಸ್ಟಿಯಾಗಿರುವಂಥ ಗಿರ್ಮಿಟ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಹುಬ್ಳಿ ಮತ್ತೆ ಧಾರವಾಡಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ. ಇದು ತಿನ್ನೋದಕ್ಕೂ ಕೂಡ ತುಂಬಾನೇ ಚಟ್ಪಟವಾಗಿರುತ್ತೆ. ಇದು ಮತ್ತೆ ಒಂದು ನನಗೆ ತುಂಬಾನೇ ಇಷ್ಟವಾದಂಥ ಸ್ನ್ಯಾಕ್ ರೆಸಿಪಿ. ಇದರಲ್ಲಿ ಕೂಡ ನಾವು ಮಂಡಕ್ಕಿ ಮತ್ತೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದ್ರಿಂದ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ಬಂದು ನಾನು ಕಾಲೇಜ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಇದನ್ನ ನಾನು ಟೇಸ್ಟ್ ಮಾಡಿದ್ದು. ನನಗೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಈ ಸ್ನ್ಯಾಕ್ ಬಂದು ತುಂಬಾನೇ ಇಷ್ಟ. ಮನೇಲಿರೋ ಸಾಮಗ್ರಿಗಳಲ್ಲೇ ಕೂಡ ಈಸಿಯಾಗಿ ಮನೇಲೆ ಮಾಡ್ಕೊಂಡ್ಬಿಡ್ಬೋದು. ಮತ್ತೆ ಯಾರು ಗೆಸ್ಟ್ ಬಂದ್ರು ಅಂದ್ರೆ ಕ್ವಿಕ್ ಆಗಿ ಏನಾದ್ರೂ ನೀವು ಅವ್ರಿಗೆ ಸರ್ವ್ ಮಾಡ್ಬೇಕು ಅಂದ್ರೆ ಈ ಡಿಶ್ ನ ಬೇಗನೆ ನೀವು ಮಾಡಿ ಕೊಟ್ಬಿಡ್ಬೋದು. ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಅದನ್ನ ಶೇರ್ ಮಾಡಿದ್ರಿ ಅಂದ್ರೆ ನಮಗೆ ಮೋಟಿವೇಶನ್ ಸಿಕ್ತಂಗ ಆಗತ್ತೆ. ಮುಂದೆ ನಮಗೆ ಹೊಸ ಆಗಿರೋ ಸಿಂಪಲ್ ಆಗಿ ಯೂನಿಕ್ ಡಿಶಸ್ ನಾನು ನಿಮಗೆ ತರೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಗಿರ್ಮಿಟ್ ಯಾವ ತರ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಪ್ಯಾನಿಗೆ ಅಡಿಗೆ ಎಣ್ಣೆ ಹಾಕೊಂತ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗ್ಬೇಕು. ಇಲ್ಲಿ ನಾನು ಶೇಂಗಾನ ಫ್ರೈ ಮಾಡ್ಕೊಳೋದಕ್ಕೋಸ್ಕರ ಎಣ್ಣೆನ ಕಾಯಿಸ್ಕೊಂತ ಇದ್ದೀನಿ. ಇವಾಗ ನೋಡಿ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾ ಬೀಜನ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಚಿತ್ರಾನ್ನ ಮತ್ತೆ ಪುಳಿಯೋಗರೆಗೆಲ್ಲ ಯಾವ ತರ ನೀವು ಫ್ರೈ ಮಾಡ್ಕೊಂತೀರಲ್ಲ ಸೇಮ್ ಅದೇ ತರನೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊರಗಡೆ ಅಷ್ಟೇ ಕ್ರಿಸ್ಪ್ ಆಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಅದೇ ತರ ಇರುತ್ತೆ, ತಿನ್ನೋಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ಈ ಸ್ಟೇಜಲ್ಲಿ ಇದನ್ನ ನಾವು ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕಾಗತ್ತೆ. ಇವಾಗ ನೋಡಿ ಅದನ್ನೆಲ್ಲ ನಾನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಇದನ್ನ ಆಮೇಲೆ ಯೂಸ್ ಮಾಡೋದು. ಇದನ್ನ ಒಗ್ಗರಣೆ ಜೊತೆಗೆ ಏನು ಸೇರಿಸುವಂಥದ್ದು ಏನಿಲ್ಲ. ಇದನ್ನ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಂಬಿಡಿ. ಆಮೇಲೆ ನಾವು ಲಾಸ್ಟಿಗೆ ಅದನ್ನ ಹಾಕಬೇಕಾಗತ್ತೆ. ಇವಾಗ ಆ ಎಣ್ಣೆ ಇತ್ತಲ್ಲ ಅದಕ್ಕೇನೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಅದು ಸಿಡಿದ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ. ಇದೆರಡು ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿ ಒಳಗೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಅದೆರಡು ನೋಡಿ ಈಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇದಕ್ಕಿವಾಗ ನಾನು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ. ಇದು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣಸಿನ್ಕಾಯಿ. ಇದು ಖಾರ ಬಿಡುತ್ತೆ, ಅದು ಕ್ರಿಸ್ಪ್ ಆಗುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಎಣ್ಣೆ ಒಳಗಡೆ ನೀವು ಫ್ರೈ ಮಾಡ್ಕೊಳ್ಳಿ. ಅವಾಗ ಮಂಡಕ್ಕಿ ಜೊತೆ ನೀವು ಕಲಿಸಿದಾಗ ತುಂಬಾನೇ ಚೆನ್ನಾಗಿರುತ್ತದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಇದು ಕೂಡ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕ್ರಿಸ್ಪ್ ಆಗುತ್ತಲ್ಲ ಅಲ್ಲಿ ತನಕ ನೀವು ಚೆನ್ನಾಗಿ ಇದು ಎಣ್ಣೆ ಒಳಗಡೆ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳಿ. ಅವಾಗ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ನೀವು ಆದಷ್ಟು ಎಲ್ಲದನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ತುಂಬಾ ಅಡಿಗೆ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ಇಲ್ಲಿ ಒಂದು 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ಈಗ ನಾನು ಹಾಕಿದ್ದೀನಿ ನೋಡಿ. ಇವಾಗ ದಪ್ಪನಾಗಿ ಹೆಚ್ಕೋಬೇಕಾಗತ್ತೆ. ಇದನ್ನ ತುಂಬಾ ನೀವು ಚಿತ್ರಾನ್ನಕ್ಕೆ ಎಲ್ಲ ಹೆಚ್ಚಿತಿರಲ್ಲ ಆ ತರ ಸಣ್ಣ ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೇಡಿ. ದಪ್ಪನೆ ಹೆಚ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ಳಿ. ಅವಾಗ ಇದು ಮಂಡಕ್ಕಿ ನಾವು ಕಲಿಸಿದಾಗ ಮಧ್ಯ ಸಿಕ್ಕಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದು ನೀರೆಲ್ಲ ಬಿಡ್ತಾ ಇದೆ ಇವಾಗ ಈರುಳ್ಳಿ. ಅದು ನೀರೆಲ್ಲ ಡ್ರೈ ಆಗ್ಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಇದು ಟ್ರಾನ್ಸ್ಲೂಸೆಂಟ್ ಆಗ್ಬೇಕು ಈರುಳ್ಳಿ ಕೂಡ, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೀಗ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಆದಷ್ಟು ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಟೈಮ್ ಕೊಟ್ಟು ಫ್ರೈ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ನಾನು. ಈಗ ನಾನು 4 ಈರುಳ್ಳಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಹುಣಸೆ ರಸ ಸಾಕಾಗತ್ತೆ. ಏನೂ ಇಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣಿಗೆ ಬಿಸಿನೀರು ಹಾಕಿ ನೆನೆಬಿಟ್ಟು ಅದನ್ನ ಕಿವುಚ್ಬಿಟ್ಟು ನೀವು ರಸ ತೆಗೆದಿಟ್ಕೊಂಡ್ರೆ ಆಯ್ತು. ಅದೇ ರಸನೇ ನಾನೀಗ ಸೇರಿಸ್ಕೊಂಡಿರೋದು ಇಲ್ಲಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1 ನಿಮಿಷ. ಇವಾಗ 1-2 ಟೀ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈ ಬೆಲ್ಲ ಮತ್ತೆ ಹುಣಸೆ ರಸ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ.
ನೀವು ಬೆಲ್ಲ ಹಾಕಿದ ತಕ್ಷಣ ಬೆಲ್ಲ ಕರಗಿ ಒಂದ್ ಸ್ವಲ್ಪ ನೀರ್ ಬಿಟ್ಟಂಗ ಆಗತ್ತಲ್ವಾ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವಾಗ ಸ್ವಲ್ಪ ಒಗ್ಗರಣೆ ಮಂದ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಮಂದ ಆದ್ರೆ ಸಾಕಾಗತ್ತೆ. ಇವಾಗ ಒಗ್ಗರಣೆ ರೆಡಿ ಆಗಿದೆ ಅಂತ ಅರ್ಥ. ಇದು ಕಂಪ್ಲೀಟ್ ಆಗಿ ಆರಬೇಕು. ಒಗ್ಗರಣೆ ಆರಿದ್ರೆ ನಿಮಗೆ ಮಂಡಕ್ಕಿಗೆ ಸೇರ್ಸೋಕೆ ಈಸಿ ಆಗುತ್ತೆ. ಬಿಸಿ ಇದ್ದಾಗ್ಲೇ ನೀವು ಮಂಡಕ್ಕಿಗೆ ಸೇರಿಸ್ಕೊಂಡ್ರೆ ಅದು ಮೆತ್ತಗಾಗ್ಬಿಡತ್ತೆ. ಇವಾಗ ನೋಡಿ, ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ ಮಂಡಕ್ಕಿ ಹಾಕೊಂತ ಇದ್ದೀನಿ. ಇದು ಮಂಡಕ್ಕಿನ ಒಂದ್ಸತಿ ಜರಡಿ ಮಾಡಿ ಇಟ್ಕೊಳ್ಳಿ ನೀವು. ಅದರಲ್ಲಿ ಪುಡಿ ಇರುತ್ತಲ್ಲ, ಪುಡಿ ಹಾಕ್ಬೇಡಿ. ಒಂದ್ಸತಿ ಜರಡಿ ಮಾಡ್ಕೊಂಡ್ಬಿಟ್ಟು ಹಾಕಿ, ಅವಾಗ ಆ ಪೌಡರ್ ಸಿಗೋದಿಲ್ಲ ನಿಮಗೆ. ಇವಾಗ ನಾನು ಇಲ್ಲಿ 2 ರಿಂದ 3 ಕಟೋರಿಯಷ್ಟು ಮಂಡಕ್ಕಿ ಹಾಕಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ, ಇದು ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ಮಂಡಕ್ಕಿಗೆ. ಅದು ಒಗ್ಗರಣೆ ಪೂರ್ತಿ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಶೇಂಗಾ ಬೀಜ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಕೈ ಆಡ್ಕೋಬೇಕಾಗತ್ತೆ. ನೀವು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬಿಸಿ ಇದ್ದಾಗ ಮಾತ್ರ ಒಗ್ಗರಣೆ ಸೇರ್ಸಕ್ ಹೋಗ್ಬೇಡಿ. ಅದು ನೀರು ಹೊಡೆದಂಗಾಗಿ ಮಂಡಕ್ಕಿ ಎಲ್ಲ ಮೆತ್ತಗಾಗ್ಬಿಡತ್ತೆ, ತಿನ್ನಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ, ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಆದಷ್ಟು ನೀವು ಇಬ್ರಿಬ್ರಿಗೆ ಮಾಡ್ಕೊಟ್ರೇನೆ ಅದು ಚೆನ್ನಾಗಿರುತ್ತೆ. ಇದು ಒಟ್ಟಿಗೆ ಮಾಡಿಟ್ರೆ ಇದು ಮೆತ್ತಗಾಗ್ಬಿಡುತ್ತೆ ಬೇಗ. ಇಬ್ರಿಬ್ರಿಗೆ ಒಂದೊಂದ್ ಟೈಮಲ್ಲಿ ನೀವು ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು ಪುಟಾಣಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಅದನ್ನ ಪೌಡರ್ ಮಾಡ್ಕೊಂಡಿದ್ದೆ ನಾನು ಮಿಕ್ಸಿ ಒಳಗಡೆ. ಸ್ವಲ್ಪ ಪುಟಾಣಿ, ಅದಕ್ಕೆ ಏನೂ ಸೇರಿಸಿಲ್ಲ, ಬರೀ ಪುಟಾಣಿನೇ ನಾನು ಪೌಡರ್ ಮಾಡಿ ಸೇರಿಸ್ಕೊಂಡಿರೋದು. ಅದನ್ನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಇದೇ ಮೇನ್ ಟೇಸ್ಟ್ ಕೊಡೋದೇ ಈ ಪುಟಾಣಿ ಪೌಡರು. ಮತ್ತೆ ಹುಣಸೆ ಹಣ್ಣು, ಬೆಲ್ಲ, ಖಾರ ಏನು ಹಾಕಿದೀವಲ್ಲ ನಾವು, ಇದೇ ಅದಕ್ಕೆ ಒಳ್ಳೆ ಫ್ಲೇವರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಂಡಕ್ಕಿ, ಮತ್ತೆ ಶೇಂಗಾ ಬೀಜ, ಜೀರಿಗೆ, ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಮತ್ತೆ ಹಸಿಮೆಣಸಿನ್ಕಾಯಿ, ಸಾಸಿವೆ, ಹುಣಸೆ ರಸ, ಈರುಳ್ಳಿ, ಕರಿಬೇವು, ಎಣ್ಣೆ, ಸೇವು, ಮತ್ತೆ ಪುಟಾಣಿ ಪೌಡರು, ಟೊಮೆಟೊ. ಇದಿಷ್ಟು ಬೇಕಾಗಿರುವಂತ ಪದಾರ್ಥಗಳು ಗಿರ್ಮಿಟ್ಟಿಗೆ. ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೀವು ಕನ್ಫ್ಯೂಸ್ ಆಯ್ತು ಅಂದ್ರೆ ನೀವು ಒಂದ್ಸತಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ಈಗ ನೋಡಿ, ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸಿದ್ದೀನಿ. ಈಗ ನಾನು ಇದನ್ನ ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಗಿರ್ಮಿಟ್ ರೆಡಿ ಆಗಿದೆ. ಇದನ್ನ ಒಂದು ಸರ್ವಿಂಗ್, ನೀವು ಯಾವ ಪ್ಲೇಟ್ ಸರ್ವ್ ಮಾಡ್ತಿರಲ್ಲ ಅದಕ್ಕೆ ಹಾಕ್ಬಿಟ್ಟು, ಆಮೇಲೆ ಅದ್ರ ಮೇಲೆ ನೀವು ಹಸಿ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲದನ್ನು ಹಾಕೋಬೇಕಾಗತ್ತೆ. ನೀವು ಮಂಡಕ್ಕಿ ಜೊತೆಗೆ ಹಾಕಿ ಕಲ್ಸ್ಕೋಬೇಡಿ, ಅದು ಮೆತ್ತಗಾಗ್ಬಿಡತ್ತೆ. ನೀವು ಯಾವಾಗ ಸರ್ವ್ ಮಾಡ್ತಿರಲ್ಲ ಅವಾಗ ಈರುಳ್ಳಿ, ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಸೇವು ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಕೊಟ್ರೆ ತುಂಬಾನೇ ಚೆನ್ನಾಗಿರತ್ತೆ. ಇದಕ್ಕೆ ಬೇಕಂದ್ರೆ ನೀವು ಕಾಯಿ ತುರಿ ಕೂಡ ಹಾಕೋಬಹುದು, ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಕಾಯಿ ತುರಿ ಹಾಕೊಂಡಿಲ್ಲ. ಸೇವು ಮತ್ತೆ ಹಸಿ ಈರುಳ್ಳಿ ಮತ್ತೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ. ಇದು ಕೂಡ ತುಂಬಾನೇ ಟೇಸ್ಟಿಯಾಗಿ ಆಗತ್ತೆ. ಇದನ್ನ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.